ಹಾಯ್ ಹೆಲೋ ನಾನು ನಿಮ್ಮ ಹರ್ಷಿತಾ ಚೇತನ್. ಇವತ್ತು ಮೊಳಕೆ ಹುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇದು ನಾನು ನಮ್ಮ ತಾಯಿಯಿಂದ ಕಲ್ತ್ಕೊಂಡಿದ್ದು ಹೇಗೆ ಮಾಡೋದು ಅಂತ. ಅರ್ಜೆಂಟಿಗೆ ಬೇಗ ಆಗಬೇಕು, ಏನಾದರೂ ಎಮರ್ಜೆನ್ಸಿ ಇತ್ತು, ಬೇಗ ಅಡುಗೆ ಮಾಡಬೇಕು ಇತ್ತು ಅಂದಾಗ ಈ ಸಾಂಬಾರು ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಸಾಂಬಾರು ಸೊಪ್ಪು, ಹಾಗೆ ಮೊಳಕೆ ಕಟ್ಟಿದ್ದು ಇದು ಏನು ಮೊಳಕೆ ಕಟ್ಟಿದ್ದು ಹುರುಳಿಕಾಳಿದ್ರೆ ಸಾಕು. ಆಲ್ಮೋಸ್ಟ್ ಬೇಗನೆ ಆಗುತ್ತೆ ಇದು ಅಡುಗೆ. ಹಾಗಾಗಿ ನಾನು ಇವತ್ತು ಸಂಡೇ, ಸೊ ಇರಲಿ ಪರವಾಗಿಲ್ಲ, ಈಚೆತು ಇದೇ ಇರಲಿ ಅಂದರು. ಹಾಗಾಗಿ ಇದನ್ನೇ ಮಾಡೋಣ ಅಂದ್ಕೊಂಡು ಮೊಳಕೆ ಕಟ್ಟಿದ ಕಾಳು ಇದ್ವಲ್ಲ, ಸೊ ಇದನ್ನೇ ಮಾಡೋಣ ಅಂತ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಒಂದು ಕುಕ್ಕರ್ ತೊಗೊಂಡೆ, ಅದಕ್ಕೆ ಒಗ್ಗರಣೆಗೆ ಏನು ಬೇಕೆಲ್ಲ ರೆಡಿ ಮಾಡಿಕೊಂಡು ಆಯಿಲ್ ಹಾಕ್ಕೊಂಡೆ ಕುಕ್ಕರಿಗೆ. ಫಸ್ಟು ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸೊ ಆಯಿಲ್ ಹಾಕ್ಕೊಂಡು ನೆಕ್ಸ್ಟು ಎಣ್ಣೆ ಬಿಸಿ ಆಗಲಿ ಅಂತ ಬಿಟ್ಟೆ. ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದು, ಸಾಸಿವೆ ಹಾಕಿದ ನಂತರ ಬೆಳ್ಳುಳ್ಳಿ ಹಾಕಿದೆ. ಬಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅಂತ. ಸೊ ಬೆಳ್ಳುಳ್ಳಿ, ಆನಂತರ ಹಸಿರು ಫಸ್ಟೇ ಹಾಕಿದ್ರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತ. ಹಾಗಾಗಿ ನಾನು ಫಸ್ಟೇ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಆನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದೆ. ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಸೇರಿಸಿದೆ. ಈ ಸಾರಿಗೆ ಮೇಯ್ನ್ ಟೊಮೊಟೊನೇ ಇಂಪಾರ್ಟೆಂಟ್, ಏಕೆಂದರೆ ಚೆಂದ ಆಗುತ್ತೆ, ಒಂಥರ ಸಾಂಬಾರು ಟೇಸ್ಟಿಯಾಗಿರುತ್ತೆ. ಊಟ ಮಾಡಿದ್ರೆ ಇನ್ನೂ ಊಟ ಮಾಡಬೇಕು ಅನಿಸುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದರಲ್ಲಿ ಫಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆನಂತರ ಟೊಮೊಟೊ ಸೇರಿಸ್ಕೋಬೇಕು. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೆ, ಚೆನ್ನಾಗಿ ಬಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಅಂತ. ಆನಂತರ ನಾನು ಟೊಮೊಟೊ ಹಾಕಿದೆ. ಟೊಮೊಟೊನು ಲಾಸ್ಟಿಗೆ ಇದು ಸಾಂಬಾರು ಸೊಪ್ಪು ಹಾಕಿದ್ರೆ ಆಯಿತು ಅಂತ. ಸೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ. ನನಗೆ ಆಲ್ಮೋಸ್ಟ್ ನನ್ನ ತಾಯಿ ಸ್ವಲ್ಪ ಹೇಳ್ಕೊಟ್ಟಿದ್ರು, ಹಾಗೆ ನಮ್ಮ ಆಂಟಿ ಕೂಡ, ಆಮೇಲೆ ನಮ್ಮ ಅಜ್ಜಿ ಕೂಡ ಸ್ವಲ್ಪ ಅಡುಗೆ ಹೇಳ್ಕೊಟ್ಟಿದ್ರು. ಆನಂತರ ನಂಗೆ ಅಷ್ಟು ಬರ್ತಿರ್ಲಿಲ್ಲ. ಮದುವೆ ಆಗಿ ಬಂದಮೇಲೆ ನನ್ನ ಹಸ್ಬೆಂಡು ಹಾಗೆ ನಮ್ಮ ಮಾವ ಕೂಡ ತುಂಬ ತಾಳ್ಮೆಯಿಂದ ಅಡುಗೆ ಹೇಳ್ಕೊಟ್ಟು ಕಲಿಸಿದ್ರು. ಸೊ ಅವರು ಹೇಳ್ಕೊಟ್ಟಿದ್ಕೇನೋ ಇವಾಗ ಇಷ್ಟು ಸಮಾಧಾನ, ನಾನು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಪಾಪ ನಮ್ಮ ಮಾವ ಕೂಡ ನನಗೆ ಅತ್ತೆ ಇಲ್ಲ, ನಮ್ಮ ಮಾವ ಒಬ್ಬರೇ. ನಮ್ಮ ಮಾವ ನನ್ನ ಹಸ್ಬೆಂಡ್ ಒಬ್ಬರೇ ಇದ್ದಿದ್ದು ನಾನು ಮದುವೆ ಆಗಿ ಬಂದ ಹೊಸರಲ್ಲಿ. ಸೊ ತುಂಬ ತಾಳ್ಮೆಯಿಂದ ನನಗೆ ಅಡುಗೆ ಎಲ್ಲ ಕೆಲಸನೂ ಹೇಳ್ಕೊಟ್ರು. ಏಕೆಂದರೆ ನಾನು ಮದುವೆ ಮುಂಚೆ ಏನೂ ಕಲ್ತಿರಲಿಲ್ಲ. ನಮ್ಮಪ್ಪ ತುಂಬ ಮುದ್ದಾಗಿ ಸಾಕಿದ್ರಲ್ಲ. ಸೊ ಇಲ್ಲಿ ಬಂದಮೇಲೆ ಅವರಿಬ್ಬರು ತುಂಬ ತಾಳ್ಮೆಯಿಂದ ಎಲ್ಲನೂ ಹೇಳಿ ನಿಧಾನಕ್ಕೆ ಕಲಿಸಿದ್ರು. ನಂಗೆ ಗೊತ್ತಿಲ್ಲ ಅಂದರೂ ಅವರೇ ಮಾಡಿಬಿಡ್ತಿದ್ರು ಸ್ಟಾರ್ಟಿಂಗು. ಹಾಗಾಗಿ ಅದು ತುಂಬ ಖುಷಿ ಇದೆ ನನಗೆ. ಸೊ ಎಲ್ಲ ಆದಮೇಲೆ ಹುರುಳಿಕಾಳು ಹಾಕಿದೆ, ಮೊಳಕೆ ಕಟ್ಟಿದ್ದು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ಮಾತ್ರ ತುಂಬ ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದ್ರೆ ಆಯಿತು. ಅಷ್ಟು ನೀರು ಹಾಕಿದ್ರೆ ಆನಂತರ ಕುಕ್ಕರ್ ಮುಚ್ಚಿದ್ರೆ ಒಂದು 4-5 ವಿಷಲ್ ಕೂಗಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊ ಇದು ನೀರು ಹಾಕೋ ಮುಂಚೆ ಇದನ್ನು ಚೆನ್ನಾಗಿ ಒಗ್ಗರಣೆಲೆ ಬಾಡಿಸ್ಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಉಪ್ಪು ಹಾಕ್ಕೊಂಡೆ. ಇವಾಗ ನೆಕ್ಸ್ಟು ಉಪ್ಪು ಹಾಕಿ ಚೆನ್ನಾಗಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಅದ್ರದ್ದು ಹಾಕಿರ್ತೀನಲ್ಲ ನೀರೆಲ್ಲ ಇದಾಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಒಗ್ಗರಣೆಲ್ಲೇ ಸ್ಮೆಲ್ ತುಂಬ ಚೆನ್ನಾಗಿದೆ. ಇನ್ನು ಸಾಂಬಾರು ಆದಮೇಲೆ ಇನ್ನೂ ಟೇಸ್ಟ್ ಇರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೆ ನಾನು. ಆನಂತರ ನೀರು ಹಾಕೋಕ್ಕಾಗುತ್ತೆ ಅಂತ ಚೆನ್ನಾಗಿ ಫ್ರೈ ಆಯ್ತೇನೋ ಅಂತ ನೋಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಅಂದರೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಬಿಡಬಾರ್ದು, ಮತ್ತು ಬಿಡುತ್ತೆ ಪೂರ್ತಿ ನೀರೆಲ್ಲ ಇದಾದಮೇಲೆ. ಸೊ ಅದು ಮಿಕ್ಸ್ ಆಯಿತು. ಆದಮೇಲೆ ಇವಾಗ ನೀರು ಹಾಕೋಣ ಅಂತ ಅಂದ್ಕೊಂಡು ಸೊ ನೀರು ತಗೊಂಡು ನಮಗೆ ಎಷ್ಟು ಬೇಕು, ನಮಗೆ ಮನೇಲಿ ಎಷ್ಟು ಜನ ಇದ್ದೀವಿ, ನಮಗೆ ಈಗ ಎಷ್ಟು ಸಾರು ನೀವಲ್ಲಿ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕು ಅಂದರೂ ಹಾಕ್ಕೋಬೋದು. ನನಗೆ ಇಷ್ಟು ಸಾಕು ಅನ್ನಿಸ್ತು. ಆನಂತರ ಸಾಂಬಾರು ಸೊಪ್ಪು ಹಾಕಿದೆ ಟೇಸ್ಟಿಗೆ, ರುಚಿಗೆ. ಸಾಂಬಾರು ಸೊಪ್ಪು ಹಾಕಾದ್ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಸೊ ಕುಕ್ಕರ್ನ ಮುಚ್ಚಿದೆ. ನಮ್ಮ ಮನೆಯಲ್ಲಿ ಈ ಸಾಂಬಾರು ಅಂದರೆ ನನ್ನ ಮಗನಿಗೆ ತುಂಬ ಫೇವ್ರೇಟು. ಫಸ್ಟ್ ಆಫ್ ಆಲು ಅವನು ಈ ಸಾಂಬಾರು ಕೊಟ್ಟರೆ ಸಾಕು, ಆರಾಮಾಗಿ ಬೆಳಗ್ಗೆಯಿಂದ ಸಂಜೆ ಬೇಕಾದ್ರೆ ಇದೇ ಸಾಂಬಾರಲ್ಲಿ ಊಟ ಮಾಡ್ಕೊಂಡಿರ್ತಾನೆ. ಸೊ ಅವನಿಗೆ ತುಂಬ ಖುಷಿಯಾಗುತ್ತೆ ಈ ಸಾಂಬಾರು. ಹಂಗಾಗಿ ಕುಕ್ಕರ್ನ ಮುಚ್ಚಿದೆ. ಸೊ ಇದು ಮಿನಿಮಮ್ ಒಂದು 4-5 ವಿಷಲ್ ಕೂಗಿಸಿದ್ರು ಚೆಂದ ಕಾಳೆಲ್ಲ ಬೆಂದಿರುತ್ತಲ್ಲ, ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಈಸಿ ಕೂಡ, ತುಂಬ ಟೈಮೇನು ಆಗಲ್ಲ. ನೋಡಿ ಈಗ ಸಾಂಬಾರು ಆಯಿತು, ಸಖತ್ತಾಗಿದೆ, ಟೇಸ್ಟಿಯಾಗಿದೆ, ರೆಡಿ ಆಯಿತು.